ಭಯ್ಯನೇ ಹಾಕಿದ್ದು ಟೂಬ್. ಆಯ್ ಬೋಲೋ ಭಯ್ಯ ಸಬ್ಸ್ಕ್ರೈಬರ್. ನೋಡಿದ್ರ ಹೊಸ ಟೂಬ್ಗೆ ಪಂಚರ್ ಆಗೈತೆ. ಭಯ್ಯ ಏನೋ ರೆಡಿ ಮಾಡ್ತಾ ಇದ್ದಾನೆ ಪಂಚರ್ ಹಾಕಿ. ಇವಾಗ ಬನ್ನಿ, ಖುಷಿ ಆಯ್ತು. ಇವಾಗ ಅದೇ ಖುಷಿ ಮನೆಗೆ ಹೋಗೋಣ ಯಾಕಂದ್ರೆ ಮೈಂಡ್ ಸ್ವಲ್ಪ ಟೂಬ್ಗೆ 350 ರೂಪಾಯಿ ಖರ್ಚಾಗುತ್ತೆ. ಹಾಕ್ತಾ ಇದೀವಿ. ಭಯ್ಯ ಆಗ್ತಾ ನೋಡಿ ದುಡಿಯೋದೆಲ್ಲ ಮತ್ತೆ ಪಂಚರ್ ಆಗ್ಬಿಡ್ತು. ಲಿಟ್ರಲಿ ತಲೆ ಕೆಟ್ಟೋಗಿದೆ. तो चलिए शुरू करते हैं. ಬೆಳಿಗ್ಗೆ ಆನ್ಲೈನ್ ಕ್ಲಾಸ್ ಇತ್ತು. ಲಾಸ್ಟ್ ಟೈಮ್ ತಾನು ನೀವು ಕ್ವಿಜ್ ಐತೆ, ಇವಾಗ ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಪರವಾಗಿಲ್ಲ, ಇವತ್ತು ಆನ್ಸರ್ ನೀಟಾಗಿ ಮಾಡ್ತಾಯಿದ್ದೀನಿ. ನೆಟ್ವರ್ಕ್ ಇಶ್ಯೂನು ಐತೆ ಗೈಸ್, ಏನು ಮಾಡೋಣ. ಒಂದೆರಡು ಕ್ವಶನ್ ಮತ್ತೆ ಹಂಗಾಯಿತು. ಈಗ ಸರಿ ನೋಡೋಣ ಯಾವ ಪ್ಲೇಸ್ ಬರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಇವಾಗ ಅಟೆಂಡ್ ಮಾಡ್ತಾಯಿದ್ದೀನಿ. ನೆಟ್ವರ್ಕ್ ಇಶ್ಯೂ ಅಂತ ಸುಮ್ಮನೆ ಹೇಳಲ್ಲ, ನೋಡಿ ನೀವೇ ಬೇಕಿದ್ರೆ. ಆನ್ಸರ್ ಮಾಡಿದ್ದೀನಿ, ಆನ್ಸರೇ ತೊಗೊಂಡಿಲ್ಲ. ಎಷ್ಟೊತ್ತು ಲೋಡ್ ಆಗ್ತಾಯಿದೆ. ಸ್ಪೀಡಾಗಿ ಒಂದೊಂದು 5 ಸೆಕೆಂಡಲ್ಲಿ ಆಗೋದು. ಎಷ್ಟೊತ್ತಾಯ್ತು ನೋಡಿ, 10-15 ಸೆಕೆಂಡ್ ಆಯಿತು. ಸುಮ್ಮನೆ ಲೋಡೇ ಆಗಲ್ಲ ಗೈಸ್. ಆ ಥರ 2 ಕ್ವಶನ್ ವೇಸ್ಟ್ ಆಯಿತು. ನೋಡೋಣ ಏನಾಗುತ್ತೆ ಏನೋ. ಗೈಸ್ ನಾನು ಇನ್ನೂ 16 ಕ್ವಶನಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ಅದೆಲ್ಲ ಸ್ಟಕ್ ಆಗಿದೆ ಅಂತ. ನಮ್ಮ ಸರ್ ಆಲ್ರೆಡಿ ಅಟೆಂಡೆನ್ಸ್ ತಗೊಂತಾರೆ ಗೈಸ್. ಆಲ್ರೆಡಿ ಎಲ್ಲ ಮುಗಿದ್ಬಿಟ್ಟು ವಿನ್ನರ್ ಅನೌನ್ಸ್ ಮಾಡ್ಬಿಟ್ಟವ್ರೆ. ನಾನು ಇನ್ನೂ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಅಟೆಂಡೆನ್ಸ್ ಅನೌನ್ಸ್ ಮಾಡ್ತವ್ರೆ ನೋಡಿ. ಅಟೆಂಡೆನ್ಸ್ ಕರೀತವ್ರೆ. ಫುಲ್ ಸೈಕ್ ಗೈಸ್. ಅದು ಯಾವಾಗ ಹೆಂಗಾಯ್ತು ಅನ್ನೋ ಗೊತ್ತಿಲ್ಲ. ಗ್ಲಿಚ್ ಆಗಿಬಿಟ್ಟಿತ್ತು ಫುಲ್ಲು. ಏನು ಮಾಡೋಕ್ಕಾಗಲ್ಲ, ಅಟೆಂಡೆನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ರೀ. ಕ್ಲಾಸ್ ಎಲ್ಲ ಮುಗೀತು. ಇವಾಗ ಅದಕ್ಕೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ನೋಡಿ. ಫ್ರೆಶ್ ಅಪ್ ಆಗಿದ ತಕ್ಷಣ ನಾನು ಮೊದಲನೇ ಮಾಡೋ ಕೆಲಸನೇ ತಟ್ಟೆಗೆ ಊಟ ಹಾಕೊಂಬರೋದು ನೋಡಿ. ಸೊಪ್ಪಿನ ಚಟ್ನಿ ಮತ್ತು ಅನ್ನ, ಒಳ್ಳೆ ಕಾಂಬಿನೇಷನು. ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ. ಬನ್ನಿ ಗೈಸ್, ನೀವೆಲ್ಲ ತಿಂಡಿದ್ದೀನಿ ನಾನು. ಈಗ ತಿಂಡಿ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಡಿಟ್ ಐತೆ ನೈಟ್. ಯಾಕಂದರೆ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಸ್ವಲ್ಪ ಆಯಿತು. ಇನ್ನೊಂದು ಸ್ವಲ್ಪ ಎಡಿಟಿಗೆ VPN ಬೇಕಾಗಿತ್ತು, ಅದು ಸಿಗಲಿಲ್ಲ. 3 ಗಂಟೆ ಬೇರೆ ಆಗುತ್ತೆ ಅಂದ್ಬಿಟ್ಟು ಮಲ್ಕೊಂಡೆ. ಇವಾಗ ಇನ್ನೊಂದು ಸ್ವಲ್ಪ ಐತೆ ಎಡಿಟ್ ಮಾಡಿಕೊಂಡು ನಮ್ಮ ನಡೆ ನೆಕ್ಸ್ಟು ರ್ಯಾಪಿಡೋ ಕಡೆ. ಗೈಸ್ ಅಂತೂ ಊಟ ಎಲ್ಲ ಮಾಡಿ ಎಡಿಟು ಮುಗಿಸಿದಾಯಿತು ನೋಡಿ. ಎಡಿಟ್ ಮಾಡೋಕ್ಕೆ ಒಂದು 3 ಅವರ್ ತೊಗೊಂಬಿಟ್ಟೆ. ಯೂಟ್ಯೂಬ್ ಲಾಗು, ಇನ್ಸ್ಟಾಗ್ರಾಮ್ಗೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದೆ. ಇದು ಕಂಟೆಂಟ್ ಶೂಟ್ ಮಾಡಿದ್ದೆ. ಅದು ಮಾಡೋಕ್ಕೆ ಇಷ್ಟೊತ್ತಾಗೋಯ್ತು. ಆಲ್ರೆಡಿ 4 ಗಂಟೆ. ಇವಾಗ ಹೊರಡಬೇಕು ರ್ಯಾಪಿಡೋಗೆ. ಹೆಂಗೂ ಎಲ್ಲ ಎಡಿಟ್ ಆಯಿತು ನೋಡಿ. ಎಕ್ಸ್ಪೋರ್ಟ್ ಆಗ್ತಾಯಿದೆ. ಇನ್ನೊಂದು 5% ಅಷ್ಟೇ. ಇವಾಗ ಒಂಥರ ಏನದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಗೈಸ್, ಅದು ಫೀಲ್ ಆಗ್ತೈತೆ. ಇಷ್ಟೊತ್ತು ಕೂತ್ಕೊಂಡು ಕಷ್ಟಪಟ್ಟು ಮಾಡಿದ್ಕೆ. ಬನ್ನಿ ಇವಾಗ ರೆಡಿಯಾಗಿ ರ್ಯಾಪಿಡ್ ಹೋಗೋಣ ಗೈಸ್. ರೆಡಿಯಾಗಿದ್ದಾಯಿತು. ಇವಾಗ ನಮ್ಮ ನಡೆ ರ್ಯಾಪಿಡೋ ಕೊಡಿ. ಬ್ಯಾಗ್ ಎಲ್ಲ ರೆಡಿ ಇದೆ. ಇಲ್ಲಿ ಹೆಲ್ಮೆಟ್ ರೆಡಿ ಇದೆ. ನಮ್ಮ ಗಾಡಿ ಕೂಡ ರೆಡಿ ಇದೆ. ಗಾಡಿ ಎಲ್ಲ ಒರೆಸ್ಕೊಂಡೆ ನೋಡಿ. ಬಿಸಿಲು ಯಾವ ಥರ ಇದೆ ಅಂತ. ಇಲ್ಲಿ ನಮ್ಮ ಬಾಸ್ ಮಲ್ಕೊಂಡಿದ್ದಾರೆ. ಇವಾಗ ತಾನೇ ಬಿಸ್ಕೆಟ್ ತಿಂದರು ಮಲ್ಕೊಂಡಿದ್ದಾರೆ. ಬನ್ನಿ ಇವಾಗ ನಮ್ಮ ನಡೆ ರ್ಯಾಪಿಡೋ ಕಡೆ. ಫ್ಲ್ಯಾಶ್ ಬ್ಯಾಕ್ ಗೈಸ್. ರ್ಯಾಪಿಡೋ ಮಾಡೋ ನಂತರ ಬಂದ ಒಂದು ದೊಡ್ಡ ತಲೆನೋವು ಬಂತು. ಏನಂದರೆ ಇಲ್ಲಿ ನೋಡಿ ಪಂಚರ್ ಆಗಿತ್ತು. ಚೆಕ್ ಮಾಡ್ಸಕ್ಕೆ ಬಂದರೆ ಆಲ್ರೆಡಿ ಅದೇ ಒಂದೇ ಜಾಗದಲ್ಲಿ 3-4 ಪಂಚರ್ ಆಗಿದ್ದಕ್ಕೆ ಟ್ಯೂಬೇ ಚೇಂಜ್ ಮಾಡಬೇಕಂದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಇವಾಗ ಟ್ಯೂಬ್ಲೆಸ್ ಟೈರ್ಗೆ ಟ್ಯೂಬ್ ಹಾಕ್ಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವಾಗ ಈ ಟ್ಯೂಬ್ಗೆ 350 ರೂಪಾಯಿ ಖರ್ಚಾಗುತ್ತೆ. ಹಾಕ್ತಾ ಇದೀವಿ. ಭಯ್ಯ ಆಗ್ತಾ ನೋಡಿ. ದುಡಿಯೋದೆಲ್ಲ ಇಂಥವಕ್ಕೆ ಖರ್ಚು ಮಾಡೋದು ಗೈಸ್. ಪೆಟ್ರೋಲು, ಪಂಚರು, ಈ ಟ್ಯೂಬೇ. ಇನ್ನು ಯಾವಾಗ ನಾವು ಸೇವ್ ಮಾಡೋದು ಏನು ಕತೆ. ಸದ್ಯಕ್ಕೆ ಇವಾಗ ಟ್ಯೂಬ್ ಹಾಕ್ಸ್ತಾ ಇದ್ದೀನಿ. ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಬ್ರೇಕ್ ಆಗುತ್ತೆ. ಟ್ಯೂಬ್ ಮಕ್ಕ ನೋಡ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಸದ್ಯಕ್ಕೆ ಟ್ಯೂಬ್ ಹಾಕ್ಸ್ತಾ ಇದ್ದೀನಿ ನೋಡಿ. ಭಯ್ಯ ಟ್ಯೂಬ್ ಹಾಕ್ತಾ ಇದ್ದಾನೆ. ಏನೋ ಈ ಟ್ಯೂಬು 6 months ಗ್ಯಾರಂಟಿ ಅಂತೆ. ಈ HP ಪೆಟ್ರೋಲ್ ಬ್ಯಾಂಕಲ್ಲಿ ಹಾಕ್ಸ್ತಾ ಇರೋದು ಟ್ಯೂಬ್ನ ನೋಡಿ. ಭಯ್ಯ ಹಾಕ್ತಾ ಇದ್ದಾನೆ. ಈಗ ಫೈನಲಿ ಟ್ಯೂಬೆಲ್ಲ ಹಾಕ್ಸಾಯ್ತು. ಇಲ್ಲಿ ನೋಡಿ ಭಯ್ಯ ಟ್ಯೂಬ್ ಹಾಕಿದ್ದಾನೆ. ರೆಡಿ ಆಯ್ತು ನಮ್ಮ ಗಾಡಿ. ಇವರೇ ಭಯ್ಯನೇ ಹಾಕಿದ್ದು ಟ್ಯೂಬ್. ಆಯ್ ಬೋಲೋ ಭಯ್ಯ ಸಬ್ಸ್ಕ್ರೈಬರ್. ನೋಡಿದ್ರೆ ಭಯ್ಯ ಆಯ್ ಹೇಳ್ತಾನೆ ನೋಡಿ. 320 ಇಸ್ಕೊಂಡು ಭಯ್ಯ ಒಂದು 30 ರೂಪಾಯಿ ಡಿಸ್ಕೌಂಟ್ ಮಾಡಿ ಅಷ್ಟೇ ಗೈಸ್. ಇವಾಗ ನಮ್ಮ ನಡೆ ರ್ಯಾಪಿಡೋ ಕಡೆ. ಗೈಸ್ ಪಂಚರ್ ಹಾಕ್ಸ್ಕೊಂಡು ಒಂದು 2 ಆರ್ಡ್ರ್ ಮಾಡಿದೆ. ಇಲ್ಲಿ ನೋಡಿ 385 ಆಗೈತೆ. ಇವಾಗ ಇನ್ನೊಂದು ತಲೆನೋವೇನಂದರೆ ಗೈಸ್, ಮತ್ತೆ ಪಂಚರ್ ಆಗಿಬಿಡ್ತು. ಲಿಟ್ರಲಿ ತಲೆ ಕೆಟ್ಟೋಗಿದೆ ಗೈಸ್. ಅದೇನು ಟೈಮ್ ಸರಿಲ್ವ ಏನು ಅರ್ಥ ಆಗ್ತಾಯಿಲ್ಲ. ಇವಾಗ ಮತ್ತೆ ಇಲ್ಲಿಂದ ಅಲ್ಲಿ ಪಂಚರ್ ಹಾಕ್ಸ್ನಲ್ಲ, ಅವಾಗಲೇ ನಿಯರ್ ಐತೆ. ಅದಕ್ಕೆ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ ಏನಾಯ್ತು ಏನು ಕೇಳೋಕ್ಕೆ. ಚೆಕ್ ಮಾಡ್ಸಕ್ಕೆ ಬಂದಿದ್ದೆ ಭಯ್ಯ ಹತ್ರ. ಇಲ್ಲಿ ನೋಡಿ ಮತ್ತೆ ಹೊಸ ಟ್ಯೂಬ್ಗೆ ಪಂಚರ್ ಆಗ್ಬಿಟ್ಟಿದೆ. ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ ನೋಡಿ. ಹೊಸ ಟ್ಯೂಬ್ಗೆ ಪಂಚರ್ ಆಗೈತೆ. ಭಯ್ಯ ಏನೋ ರೆಡಿ ಮಾಡ್ತಾ ಇದ್ದಾನೆ ಪಂಚರ್ ಹಾಕಿ ನೋಡಿ. ಗಾಡಿ ಅಲ್ಲಿದೆ ನಮ್ಮದು, ಎಲ್ಲ ಬಿಚ್ಚಿದ್ದಾರೆ. ಈಗ ಮತ್ತೆ ಪಂಚರ್ ಹಾಕ್ಸ್ಕೊಂಡು ಮತ್ತೆ ಪೇ ಮಾಡಿ ಹೋಗಬೇಕು. ನೋಡೋಣ, ನಮ್ಮ ಟೈಮ್ ಸರಿ ಇಲ್ಲ ಆಗ್ತೈತೆ. ಅದೇನು ಮಾಡೋಕ್ಕಾಗಲ್ಲ, ಮಾಡಿಸ್ಲೇಬೇಕು. ಮಾಡಿಸ್ತಾ ಇದ್ದೀವಿ ನೋಡಿ. ಇಲ್ಲೇ ಪಂಚರ್ ಆಗಿರೋದು ಹಾಕ್ಸ್ತಾ ಇದ್ದೀವಿ ಗೈಸ್. ಫೈನಲಿ ಪಂಚರ್ ಹಾಕ್ಸ್ದೆ ನೋಡಿ. ಆವಾಗಲೇ ಹಾಕ್ಸಿದ್ನಲ್ಲ ಟ್ಯೂಬು. ಭಯ್ಯ ಹತ್ರನೇ ಹಾಕ್ಸಿದ್ದು ಪಂಚರು. ಲಿಟ್ರಲಿ ಖುಷಿ ಏನಾಯ್ತು ಅಂದರೆ, ₹1 ದುಡ್ಡು ಇಸ್ಕೊಂಡಿಲ್ಲ ಗುರು. ಇವಾಗ ಫ್ರೀಯಾಗಿ ಪಂಚರ್ ಕೊಟ್ಟ ಭಯ್ಯ. ದುಡ್ಡು ಕೊಡೋಕೆ ಹೋದ್ರೆ ಎಷ್ಟು ಹೇಳು ಅಂದರೆ ಹೇಳಲೇ ಇಲ್ಲ ಭಯ್ಯ ಹೋಗು ಅಂತ ಕಳಿಸ್ದ. ಲ್ಯಾಟ್ರಿ. ಲಿಟ್ರಲಿ ತುಂಬ ಖುಷಿ ಆಗೋಯ್ತು. ಇಲ್ಲೇ ಟ್ಯೂಬ್ ಹಾಕ್ಸ್ಕೊಂಡಿದ್ನಲ್ಲ, ಮತ್ತೆ ಪಂಚರ್ ಆಯ್ತು ಅಂತ ಬಂದಿದ್ದಕ್ಕೆ ಫ್ರೀಯಾಗಿ ಹಾಕ್ಕೊಟ್ಟ. ಇವಾಗ ಬನ್ನಿ, ಖುಷಿ ಆಯ್ತು. ಇವಾಗ ಅದೇ ಖುಷಿ ಮನೆಗೆ ಹೋಗೋಣ.
ಮನೆಗೆ ಹೋಗೋಣ, ಯಾಕಂದರೆ ಮೈಂಡು ಸ್ವಲ್ಪ ಪ್ರೆಷರಲ್ಲಿದೆ ಇವಾಗ. ಒಂದೇ ಸರಿ ಪಂಚರು ಟ್ಯೂಬು ಅದು ಇದೆಲ್ಲ ಆಗಿ ಇವಾಗ ಸ್ವಲ್ಪ ಮನೆಗೆ ಹೋಗಿ ರಿಲ್ಯಾಕ್ಸ್ ಆಗಿ ಮತ್ತೆ ರ್ಯಾಪಿಡೋ ಹೋಗೋಣ. ಮನೆಗೆ ಬಂದೆ, ಬರ್ತಾ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಗೋಬಿ ತೊಗೊಂಬಂದೆ. ಹಂಗೆ ಹಾಲು ತೊಗೊಂಬಂದು ನಮ್ಮ ಟೀ ಮಾಡ್ತಾರೆ ನೋಡಿ. ಅದೇ ಟೆನ್ಷನ್ ಇದ್ರೆ ಆಗಲ್ಲ ಅಂದ್ಬಿಟ್ಟು ಏನಾದ್ರು ತಿನ್ನ ಹೊಟ್ಟೆಗೆ, ತಿಂದರೆ ಶಕ್ತಿ ಬರುತ್ತೆ, ಆಮೇಲೆ ಮತ್ತೆ ರ್ಯಾಪಿಡೋ ಮಾಡ್ಬೋದಲ್ಲ ಅಂತ ಗೋಬಿ ತೊಗೊಂಬಂದೆ. ಇವಾಗ ತಿಂದ್ಬಿಟ್ಟು ಮತ್ತೆ ರ್ಯಾಪಿಡೋಗೆ ಹೋಗ್ತೀನಿ. ರೇಟ್ ಎಷ್ಟೇ ರೇಟ್ ಅದು ಪರವಾಗಿಲ್ಲ, ರ್ಯಾಪಿಡೋ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡೇ ಬರೋದು 100%. ಗೊತ್ತಾ, ಟೀ ರೆಡಿ ಆಗ್ತೈತೆ. ಗೋಬಿ ತಿಂತ ಇದ್ದೀನಿ. ಬನ್ನಿ ಎಷ್ಟು ನೀವು ಗೋಬಿ ತಿನ್ನೋಣ. A few moments later. ಗೈಸ್ ಇಷ್ಟೆಲ್ಲ ಮಾಡಿ ಬಂದು ಮನೆಗೆ ಗೋಬಿ ಎಲ್ಲ ತಿಂದು ಮತ್ತೆ ಪಂಚರೆಲ್ಲ ಹಾಕ್ಸ್ಕೊಂಡ್ಬಂದರೆ ಈಗ ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗೈತೆ. ಬನ್ನಿ ತೋರಿಸ್ತೀನಿ ಏನಂತ. ಇಲ್ಲಿ ನೋಡಿ, ಇಲ್ಲಿ ರ್ಯಾಪಿಡೋ ಅಂತ ಗಾಡಿ ತೆಗ್ದೆ, ಮತ್ತೆ ಪಂಚರ್ ಆಗ್ಬಿಟ್ಟೈತೆ ಗೈಸ್. ಮತ್ತೆ ಪಂಚರ್ ಆಗ್ಬಿಟ್ಟೈತೆ. ಏನಾಗೈತೆ ಅಂತ ಅರ್ಥ ಆಗ್ತಾಯಿಲ್ಲ. ಫುಲ್ ತಲೆ ಕೆಟ್ಟೋಗ್ತೈತೆ. ಅದಕ್ಕೆ ಇವಾಗ ರ್ಯಾಪಿಡೋಗೆ ಹೋಗೋಕ್ಕಾಗಲ್ಲ, ಮತ್ತೆ ನಿಲ್ಸ್ಕೊಂಡಿದ್ದೀನಿ. ಬೆಳಗ್ಗೆ ಆ ಬೈ ಹತ್ರ ತೊಗೊಂಡು ಹೋಗ್ತೀನಿ. ಮತ್ತೆ ಇದೇ ಥರ ಆಯಿತು ಅಂತ ಹೇಳ್ತೀನಿ. ಏನಾಯಿತು ನೋಡೋಣ. ಇಲ್ಲ ಟೈರ್ ಹಾಕ್ಸ್ಬೇಕು, ಏನಾಯಿತು ಏನು ಅರ್ಥ ಆಗ್ತಾಯಿಲ್ಲ. ಕಮಿಟ್ಮೆಂಟ್ ಬೇರೆ ಜಾಸ್ತಿ ಐತೆ. ಇವಾಗ ಹಿಂಗೆ ಆಗಬೇಕಾಗಿತ್ತಾ ಅಷ್ಟೇ ಗೈಸ್. ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಇವಾಗ ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಊಟ ಮಾಡಿ ಮಲ್ಕೊಬೇಕಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲೇನಿಲ್ಲ. ಓಕೆ ಗೈಸ್, ನನಗೂ ಇವಾಗ ಮೂಡ್ ಹಾಳಾಗೋಯ್ತು. ಇವತ್ತಿಗೆ ಲಾಗ್ ಇಷ್ಟೇ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.